ಕರಾವಳಿಯ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅರುಣ್ ಪುತ್ತಿಲ ಅವರು ಬಿಜೆಪಿ ಸೇರ್ಪಡೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವದಂತಿಗಳು ಹಬ್ಬಿದೆ. ಅವರೊಂದಷ್ಟು ಬೇಡಿಕೆಗಳನ್ನು ಕೂಡ ಇಟ್ಟಿದ್ದಾರೆ. ನೇರವಾಗಿ ವಿಜೇಂದ್ರ ಅವರ ಜೊತೆಗೆ BL ಸಂತೋಷ್ ಅವರ ಜೊತೆಗೆ ಕೂಡ ಮಾತುಕತೆ ಮಾಡಿದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ, ನಿಜಕ್ಕೂ ಬಿಜೆಪಿಗೆ ಬರ್ತಾರಾ? ಇಂಥ ಒಂದಷ್ಟು ಬೆಳವಣಿಗೆ ಕುರಿತು ಒಂದು ವರದಿ ಇದೆ, ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ. ವಿಧಾನಸಭಾ ಚುನಾವಣೆ ಬಳಿಕ ಪುತ್ತಿಲ ಪರಿವಾರ ಕರಾವಳಿಯಲ್ಲಿ ಬಿಜೆಪಿ ವಿರುದ್ಧ ಸಿಡಿದು ನಿಂತ ಅಪ್ಪಟ ಹಿಂದೂ ಸಂಘಟನೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರು ಕ್ಷೇತ್ರದ ಟಿಕೆಟ್ ತಪ್ಪಿದಾಗ ಬಿಜೆಪಿ ವಿರುದ್ಧ ತೊಡೆತಟ್ಟಿ ಸೋತ್ರು ಪುತ್ತಿಲ ಪರಿವಾರ ಸಂಘಟಿಸಿ ಸಂಚಲನ ಮೂಡಿಸಿದವರು ಅರುಣ್ ಕುಮಾರ್ ಪುತ್ತಿಲ. ಲೋಕಸಮರ ಹತ್ತಿರವಾಗ್ತಿದ್ದಂತೆ ಅರುಣ್ ಕುಮಾರ್ ಪುತ್ತಿಲ ಮರಳಿ ಮಾತೃ ಪಕ್ಷಕ್ಕೆ ಸೇರ್ಪಡೆ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಆದರೆ ಯಾವುದೇ ತಾರ್ಕಿಕ ಅಂತ್ಯ ಕಾಣ್ತಿಲ್ಲ. ಹೀಗಾಗಿ ಪುತ್ತಿಲ ಪರಿವಾರ ಬೃಹತ್ ಸಮಾಲೋಚನಾ ಸಭೆ ಮಾಡಿ ಬಿಜೆಪಿಗೆ 3 ದಿನಗಳ ಗಡುವು ನೀಡಿದೆ. 3 ದಿನಗಳ ಒಳಗೆ ಪುತ್ತೂರು ಗ್ರಾಮಾಂತರ ಮತ್ತು ನಗರ ಮಂಡಲ ಒಟ್ಟು ಸೇರಿಸಿ ಅಧ್ಯಕ್ಷ ಸ್ಥಾನ ನೀಡಬೇಕೆಂಬುದು ಷರತ್ತು ವಿಧಿಸಿದೆ. ಇನ್ನು ಪುತ್ತಿಲ ಪರಿವಾರದ ಷರತ್ತಿಗೆ ಒಪ್ಪದೇ ಇದ್ದಲ್ಲಿ ಚುನಾವಣಾ ರಾಜಕೀಯಕ್ಕೆ ಧುಮುಕೋದಾಗಿ ಎಚ್ಚರಿಕೆ ನೀಡಿದೆ. ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಿ ಪುತ್ತಿಲ ಪರಿವಾರ ವಿಸರ್ಜಿಸಿ ಸೇರ್ಪಡೆ ಆಗುವುದಿಲ್ಲ. ವಿಲೀನಗೊಳಿಸಿ ಪುತ್ತಿಲ ಪರಿವಾರದ ಚಟುವಟಿಕೆ ಮುಂದುವರಿಯುತ್ತದೆ ಅಂತ ಅರುಣ್ ಕುಮಾರ್ ಪುತ್ತಿಲ ಹೇಳಿದ್ದಾರೆ. ವಿಲೀನಗೊಳ್ಳತಕ್ಕಂಥ ವ್ಯವಸ್ಥೆ ಆದಾಗ ಮುಂದಿನ ದಿವಸದಲ್ಲಿ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ಟ್ರಸ್ಟ್ನ ಮುಖಾಂತರ ಒಂದಷ್ಟು ಶಕ್ತಿಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ನಮ್ಮವರು ಮಾಡಲಿಕ್ಕಿದೆ. ಪುತ್ತಿಲ ಪರಿವಾರದ ಬೇಡಿಕೆಗೆ ಒಪ್ಪಿ ಅರುಣ್ ಕುಮಾರ್ ಪುತ್ತಿಲ ಹಾಗೂ ಪರಿವಾರದ ಕಾರ್ಯಕರ್ತರನ್ನ ಬಿಜೆಪಿ ಸೇರ್ಪಡೆ ಮಾಡಿಕೊಳ್ಳುತ್ತಾ ಇಲ್ವಾ ಅನ್ನೋದು 3 ದಿನಗಳಲ್ಲಿ ಗೊತ್ತಾಗಲಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಸರ್, ದಕ್ಷಿಣ ಕನ್ನಡ ಅಂತ ನೋಡಿದಾಗ ಅರುಣ್ ಪುತ್ತಿಲ್ ಅವರು ಬಹಳ ಅನಿವಾರ್ಯ ಅಂತ ಅನ್ಸುತ್ತಾ ಬಿಜೆಪಿಗೆ? ಕಾರಣ ಹೋದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಅವರು ಟಿಕೆಟ್ ಕೈ ತಪ್ಪಿತು ಅಂತ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು. ಪುತ್ತೂರಿಗೆ ಪುತ್ತಿಲ್ ಅನ್ನುವಂಥ ಅಭಿಯಾನ ಪ್ರಾರಂಭ ಆಯಿತು. ಆ ಕಾರಣಕ್ಕೆ ಬಿಜೆಪಿ ಹೌದು 3ನೇ ಸ್ಥಾನ ಪಡೆದುಕೊಳ್ತು. ಬಿಜೆಪಿ ಎಡವಟ್ಟು ಮಾಡ್ಕೊಳ್ತು ಬಿಜೆಪಿ ಅನ್ನುವಂಥ ವಿಚಾರ. ಸೊ ಬಹಳ ಅನಿವಾರ್ಯ ಅಂತ ಅನ್ಸುತ್ತಾ ಆ ಭಾಗಕ್ಕೆ? ಇಲ್ಲ, ಈಗ ನಾನು ಆ ಭಾಗದವನಾದ ಕಾರಣಕ್ಕಾಗಿ ಹೇಳ್ತಾ ಇರೋದು, BJP ಅಥವಾ RSSನ ಶಕ್ತಿ ಹೇಗಿರುತ್ತೆ ಅಂತಂದರೆ, ಇವನ್ ಲಾಲ್ಕೃಷ್ಣ ಅಡ್ವಾಣಿ ಅಂತವರು ಪಾಕಿಸ್ತಾನ, ಅವರ ಊರು ಪಾಕಿಸ್ತಾನ, ಸಿಂಧ್ ಪ್ರಾಂತ್ಯದವರು. ಪಾಕಿಸ್ತಾನಕ್ಕೆ ಹೋಗಿರ್ತಾರೆ. ಅಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವರ ಸಮಾಧಿಗೆ ಕೈ ಮುಗಿದು ಒಂದು ಇದರಲ್ಲಿ ಬರೀತಾರೆ, ಇವರು ಬಹಳ ಜಾತ್ಯತೀತವಾದಿಯಾಗಿದ್ದರು, ಕೋಮುವಾದಿ ಆಗಿರಲಿಲ್ಲ ಅಂತ. RSS ಕೆಂಡಾಮಂಡಲ ಆಗ್ಬಿಡ್ತದೆ, BJP ಕೆಂಡಾಮಂಡಲ ಆಗುತ್ತೆ. ಅವ್ರು ಬಂದ ತಕ್ಷಣ ನೀವು ರಾಜೀನಾಮೆ ಕೊಡು ಹಂಗೆಲ್ಲ ಬಂದುಬಿಡ್ತದೆ 2006 ಸಮಥಿಂಗ್. ಅಂದರೆ LK ಅಡ್ವಾಣಿಯವರ ಪ್ರಭಾವಳಿಯೇ ಕುಸಿದು ಹೋಗ್ಬಿಡ್ತದೆ. ಅಂದರೆ ಆ ಹಿಂದುತ್ವವನ್ನು ಬಿಟ್ಟು ಅಥವಾ RSS ತತ್ವ ಮಾರ್ಗವನ್ನು ಬಿಟ್ಟು ಮಾತಾಡಿದವರಿಗೆ ಅಲ್ಲಿ ಈಗ ಮಹೇಂದ್ರ ಕುಮಾರ್ ಅಂತಿದ್ರು, ತೀರ್ಕೊಂಡ್ಬಿಟ್ರು. ಬಜರಂಗ ದಳ ಅವರೆಲ್ಲ ಎಷ್ಟು ಪ್ರಭಾವಶಾಲಿ ಅಂತಂದರೆ CT ರವಿ, ಮಹೇಂದ್ರ ಕುಮಾರ್, ಆಮೇಲೆ ಸುನಿಲ್ ಕುಮಾರ್, ಆಮೇಲೆ ಈಗಿನ ನಳಿನ್ ಕುಮಾರ್ ಕಟೀಲ್, ಇವರೆಲ್ಲರಿಗಿಂತಲೂ ಪ್ರಭಾವಶಾಲಿ ಆಗಿದ್ರು. ಆದರೆ ಯಾವಾಗ ಆ ಸಂಘ ಪರಿವಾರದಿಂದ ಬೇರ್ಪಡ್ತಾರೆ ಅವ್ರಿಗೊಂದು ಬೆಲೆನೇ ಇರೋದಿಲ್ಲ. ಯಾರೇ ಆಗಿರಲಿ ಬೆಲೆನೇ ಇರೋದಿಲ್ಲ. ಅದು ಸಂಘದ ಶಕ್ತಿ, ಅದು ಸಂಘದ ಜೊತೆ ನೀವು ಗುರುತಿಸ್ಕೊಂಡ್ರೆ ಮಾತ್ರ ನಿಮಗೆ. ಆದರೆ ಅರುಣ್ ಪುತ್ತಿಲ್ ಹಾಗಲ್ಲ. ಅವರು BJPಯಿಂದ ಹೊರಬಂದು ಸಪ್ರೇಟ್ ಮಾಡಿಕೊಂಡ್ರು ಕೂಡ ಜನ ಅವ್ರ ಜೊತೆ ಯಾವ ರೀತಿ ಇದ್ದಾರೆ ನೋಡಿ. ಅದು BJPಯನ್ನೇ ಸ್ವತಃ ಆಲೋಚನೆ ಮಾಡೋಂಗೆ ಮಾಡಿದೆ, ಸಂಘ ಪರಿವಾರನ ಆಲೋಚನೆ ಮಾಡ್ದಂಗೆ ಮಾಡಿದೆ. ಅಲ್ಲಿ ಕೆಲವ್ರನ್ನ ಸತ್ಯಜಿತ್ ಸುರತ್ಕಲ್ ಅಂತ ಒಬ್ಬರು ನಾಯಕರು, ಬಿಲ್ಲವ ನಾಯಕ ಇದ್ದಾರೆ. ಸುರತ್ಕಲ್ಲಿಂದ ಟಿಕೆಟ್ ಕೇಳಿದ್ರು, ಕೊಡಲಿಲ್ಲ ಅವರಿಗೆ. ಅವರು ಒಂದು ರೀತಿಯಲ್ಲಿ ನೇಪಥ್ಯಕ್ಕೆ ಸೇರಿದ್ರು. ಈಗ BJP ಖಂಡಿತ ಈಗ ಇವರು ಮತ್ತೊಂದು ಸವಾಲು ಹಾಕಿದ್ದಾರೆ, ನಾವು 3 ದಿವಸ ನಿಮ್ಗೆ ಅವಕಾಶ ಕೊಡ್ತೀವಿ ಅಂತೇಳಿ. ಅದು ಇವರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಗೊತ್ತಿಲ್ಲ. ಅರುಣ್ ಪುತ್ತಿಲ ಇರ್ಬೋದು, ಅವ್ರ ಜೊತೆ ಇರುವಂಥವ್ರು ಇರ್ಬೋದು, ಇವರೆಲ್ಲ ಹೆಂಗೆ ಗೊತ್ತಾ, ಹಿಂದುತ್ವ ಬಿಟ್ಟು ಅವರನ್ನು ಹೊರಗಾಕಿದರೆ ಈ ನೀರಿನಿಂದ ಮೀನನ್ನು ತೆಗೆದು ಹೊರಗಾಕಿದ್ದಾರೆ. ಇವರಿಗೆ ಕಾಂಗ್ರೆಸ್ಸು, JDS, ಕಮ್ಯುನಿಸ್ಟು ಇದೆಲ್ಲ ಸೆಟ್ ಆಗತ್ತೆ ಅಂತ ನೀವು ಕನಸು ಮನಸ್ಸಲ್ಲೂ ನಂಬೋದಕ್ಕೆ ಸಾಧ್ಯ ಇಲ್ಲ. ಇವರು ಇವತ್ತಲ್ಲ ನಾಳೆ BJP. ಆದರೆ ಈ ಥರದ ಕೆಲವು ಸಿಡಿದೇಳುವಿಕೆ ಇದೆಯಲ್ಲ, ಅದು ಕೆಲವು ಅಲ್ಲಿಯ ಸ್ಥಳೀಯ ನಾಯಕರು ಮಾಡುವಂಥ ಎಡವಟ್ಟಿನಿಂದಾಗಿ ಆಗುವಂಥ ತಪ್ಪುಗಳು. ನಿಜ ಹೇಳಬೇಕಾದ್ರೆ BJPಗೆ ಇವರನ್ನು ಸೇರಿಸ್ಕೊಳ್ಬೇಕು. BJPಗೆ ಸತ್ಯಜಿತ್ ಸುರತ್ಕಲ್ ಅವರನ್ನು ಕೂಡ ಸೇರಿಸ್ಕೊಳ್ಬೇಕು. ಅಂಥದ್ದೊಂದು ದೊಡ್ಡ ಮೀಟಿಂಗ್ ಆಗಬೇಕಲ್ಲಿ. ಆಮೇಲೆ ಅರುಣ್ ಪುತ್ತಿಲ ಅವರಿಗೆ ಮುಂದಿನ ಪುತ್ತೂರು ವಿಧಾನಸಭಾ ಚುನಾವಣೆ, ಅವರೇನು ಲೋಕಸಭಾ ಚುನಾವಣೆ ಬಗ್ಗೆ ಎಂತ ಅಷ್ಟು ತಲೆ ಕೊಡಿಸ್ಕೊಂಡು ಕಾಣ್ತಾ ಇಲ್ಲ. ಆದರೆ ಅರುಣ್ ಪುತ್ತಿಲ ಆ್ಯಂಡ್ ಪರಿವಾರವನ್ನು ಸೇರಿಸಿಕೊಳ್ಳದೇ ಇದ್ದರೆ
ಸೇರಿಸಿಕೊಳ್ಳದೇ ಇದ್ದರೆ ಬಿಜೆಪಿಗೆ ಅಷ್ಟು ಸುಲಭ ಇಲ್ಲ. ದೊಡ್ಡ ಮಟ್ಟದಲ್ಲಿ ಅಲ್ಲಿ ಒಂದು 2 ಲಕ್ಷ ಓಟುಗಳನ್ನು ಆ ಕಡೆ ಈ ಕಡೆ ಮಾಡುವಂಥ ಶಕ್ತಿ ಈ ಮನುಷ್ಯನಿಗಿದೆ. ಆ ಕಾರಣಕ್ಕೆ ಅಲ್ವಾ ಸರ್ ವಿಧಾನಸಭೆಯಲ್ಲಿ 3ನೇ ಸ್ಥಾನ ಪಡೆದುಕೊಳ್ತು ಬಿಜೆಪಿ. 3ನೇ ಸ್ಥಾನ ಪುತ್ತೂರು ಅಂದ್ರೆ ಏನು ಅದು ನಾನು ಹೇಳಿದೆ, ನಾನು ಹೆಸರು ಹೇಳಕ್ಕೆ ಹೋಗ್ತಾ ಇಲ್ಲ. ಪುತ್ತೂರಿನ ಕೆಲವು ಹಿರಿಯ ವಯೋವೃದ್ಧರುಗಳು ನಾಯಕರುಗಳು ಕೆಲವು ಸತ್ಯಾಸತ್ಯತೆಯನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಯುವ ಮನಸ್ಸಿನಲ್ಲಿ ಇದೇನಿದೆ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ. ನಿಮಗೊಂದು ಅಧಿಕಾರ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳುವಾಗ, ಎಸ್ಪೆಷಲಿ ಪುತ್ತೂರು ಕ್ಷೇತ್ರಕ್ಕೆ ನಾನು ಸಂಬಂಧಪಟ್ಟು ಹೇಳ್ತಾ ಇದ್ದೀನಿ, ಬೇಕಾಬಿಟ್ಟಿಯಾಗಿ ನಡೆಸ್ಕೋಬಾರ್ದು. ನಾನು ಹೇಳಿದೆ ನಡೆಯುತ್ತೆ, ಹಂಗಾಗೋದಿಲ್ಲ. ಎಲ್ಲ ಟೈಮಲ್ಲಿ ಹಂಗಾಗೋದಿಲ್ಲ. ಇವರೆಲ್ಲ ಅರುಣ್ ಪುತ್ತಿಲ ನಾನು ಹೇಳಿದ್ನಲ್ವಾ, LK ಅಡ್ವಾಣಿ ಅಂತ LK ಅಡ್ವಾಣಿಯವರು ಸೈಡ್ ಲೈನ್ ಆಗಿಬಿಡ್ತಾರೆ ಇದರಲ್ಲಿ. ಹಾಗಿದ್ರೆ ಇವ್ರ ಜೊತೆ ಜನ ಎಷ್ಟಿದ್ದಾರೆ ಅಂತ ಆಯ್ತು. ನಾನು ಅವ್ರಿಗಿವ್ರಿಗೆ ಹೋಲಿಕೆ ಮಾಡೋದಲ್ಲ, ನಾನೊಂದು ಉದಾಹರಣೆ ಕೊಟ್ಟೆ. ಅರುಣ್ ಪುತ್ತಿಲ ಜೊತೆ ಈಗಲೂ ಜನ ನಿಂತಿದ್ದಾರೆ. ಅಲ್ಲಿ ಗ್ರಾಮ ಪಂಚಾಯತ್ ಲೆವೆಲ್ ಮಟ್ಟದಲ್ಲಿ ಕೂಡ ಪೆಟ್ಟು ಕೊಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಅಂತ ಹೇಳೋಕೆ ಒಂದು ವಿಧಾನಸಭಾ ಕ್ಷೇತ್ರದ 4-5 ಲಕ್ಷ ಜನ ಡಿಸೈಡ್ ಮಾಡ್ತಾರೆ ಅದನ್ನ. ಹಾಗಾಗಿ ಬಿಜೆಪಿಗೆ ಇರೋದು ಒಂದೇನು ಗೊತ್ತಾ, ಅರುಣ್ ಪುತ್ತಿಲ ಕೂಡ ಏನು ದೊಡ್ಡ ಲೆಕ್ಕಕ್ಕಿಂತ ಹೆಚ್ಚು ಡಿಮಾಂಡ್ ಏನು ಇಡ್ಲಿಕ್ಕಿಲ್ಲ. ಯಾಕಂದ್ರೆ ಮಾತೃ ಪಕ್ಷಕ್ಕೆ ಬರ್ತಾರೆ ಅಂತ ಹೇಳುವಾಗ ಆಮೇಲೆ ತಪ್ಪುಗಳು ಎಲ್ಲರಿಂದ ಆಗತ್ತೆ ರೀ, ಯಾರೇನು ತಪ್ಪಾಗೋದಿಲ್ಲ. ಉಮಾ ಭಾರತಿ ಅವ್ರಿಗೆ ಹೋಗಿರ್ಲಿಲ್ವಾ, ಆಮೇಲೆ ಕಲ್ಯಾಣ್ ಸಿಂಗ್ ಪ್ರಾಬ್ಲಮ್ ಆಗಿರ್ಲಿಲ್ವಾ, ಗೋವಿಂದಾಚಾರ್ಯರು ಇಲ್ಲಿ ಪ್ರಾಬ್ಲಮ್ ಆಗಿರ್ಲಿಲ್ವಾ, ಬಿಜೆಪಿ ಅದನ್ನೆಲ್ಲ ಅರಗಿಸ್ಕೊಂಡು ಸರಿ ಮಾಡಲಿಲ್ವಾ. ಸತ್ಯಜಿತ್ ಸುರತ್ಕಲ್ ಇರ್ಬೋದು, ಅರುಣ್ ಪುತ್ತಿಲ ಅವರು ಇರ್ಬೋದು, ಈಗ ಅಲ್ಲಿಯ ಬಿಜೆಪಿ ನಾಯಕರು ಮತ್ತು RSS ನಾಯಕರು ತಮ್ಮ ಏನು ಈಗೋಯಿಸ್ಟಿಕ್ ನೇಚರನ್ನು ಸ್ವಲ್ಪ ಬದಿಗಿಡಿ, ತೊಂದರೆ ಇಲ್ಲ. ಎಲ್ಲ ಸಂದರ್ಭದಲ್ಲಿ ನಿಮ್ಮದೇ ನಡೀಬೇಕು ಅಂತಂದ್ರೆ ಒಳ್ಳೆ ಕಥೆ ಆಯ್ತಲ್ಲ. ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು, ಸಾಲ್ವ್ ಮಾಡದಿದ್ರೆ ಬಿಜೆಪಿಗೆ ತೊಂದರೆ ಇದೆ, ಅಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡೋದು. ಇದೇ ಕಾರಣಕ್ಕೆ ಅರುಣ್ ಪುತ್ತಿಲ್ ಅವ್ರ ಜೊತೆಗೆ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ. ಏನು ಹೇಳಿದ್ರು ಅವರು ಆ ಸಂದರ್ಭದಲ್ಲಿ, ಬನ್ನಿ ನೋಡ್ಕೊಂಡು ಬರೋಣ. ಅರುಣ್ ಕುಮಾರ್ ಪುತ್ತಿಲ್ ಅವರು ಬಿಜೆಪಿ ಸೇರ್ಪಡೆ ವಿಚಾರವಾಗಿ ಪುತ್ತೂರಿನಲ್ಲಿ ಪುತ್ತಿಲ ಪರಿವಾರದ ಬೃಹತ್ ಸಮಾಲೋಚನಾ ಸಭೆ ನಡೆದಿದೆ. ನಮ್ಮ ಜೊತೆ ಅರುಣ್ ಕುಮಾರ್ ಪುತ್ತಿಲ್ ಅವರಿದ್ದಾರೆ, ಅವ್ರ ಜೊತೆ ಮಾತಾಡಿಸ್ಕೊಂಡು ಹೋಗ್ತೀನಿ. ಸರ್, ಆ ಪುತ್ತಿಲ ಪರಿವಾರದ ಬೃಹತ್ ಸಮಾಲೋಚನಾ ಸಭೆ ಆಗಿದೆ. ನಿಮ್ಮ ಮುಂದಿನ ನಡೆ ಯಾವುದು ಮತ್ತು ಬಿಜೆಪಿ ಸೇರುವುದಕ್ಕಿರುವಂಥ ನಿಮ್ಮ ಬೇಡಿಕೆ ಯಾವುದು? ಈಗಾಗಲೇ ಸಮಾವೇಶದಲ್ಲಿ 2-3 ನಿರ್ಣಯವನ್ನು ನಮ್ಮ ಸಂಘಟನೆ ತಗೊಂಡಿದೆ. ಸಂಘಟನೆ ತಗೊಂಡಿರತಕ್ಕಂತಹ ನಿರ್ಧಾರಕ್ಕೆ ನಾನು ಬದ್ಧನಿದ್ದೀನಿ. ನಮ್ಮದು ಸಂಘಟನೆ ಇರುವಂಥದ್ದು ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥ ವ್ಯವಸ್ಥೆ. ಆ ಕಾರ್ಯಕರ್ತರ ಭಾವನೆಗಳು ಏನಿದೆ ಅನ್ನೋದನ್ನು ಈಗಾಗಲೇ ತಿಳಿಸುವಂಥ ವ್ಯವಸ್ಥೆ ಆಗಿದೆ. ಕಾರ್ಯಕರ್ತರ ಭಾವನೆಗಳಿಗೆ ಶಕ್ತಿಯನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ವಿನಂತಿಯ ನಡುವೆ ನಿರ್ಣಯವನ್ನು ತಗೊಂಡಿದ್ದಾರೆ. ಆ ನಿರ್ಣಯಕ್ಕೆ ನಾನು ಬದ್ಧನಿದ್ದೀನಿ. ಇಲ್ಲಿನ ಪುತ್ತೂರಿನ ಬಿಜೆಪಿ ನಾಯಕರೊಬ್ಬರು ಹೇಳಿರುವಂಥ ನೀವು ಗಮನಿಸ್ಬೋದು. ಅಂದರೆ ಪುತ್ತಿಲ ಪರಿವಾರವನ್ನು ವಿಸರ್ಜಿಸಬೇಕು ಮತ್ತು ಯಾವುದೇ ಏನು ಬೇಡಿಕೆ ಇಲ್ಲದೆ ಏನು ಬಿಜೆಪಿಗೆ ಸೇರ್ಪಡೆಗೊಳ್ಳಬೇಕು ಅಂತ, ಈ ಬಗ್ಗೆ ಏನು ಹೇಳ್ತಾರೆ? ನಾನಾ ರೀತಿಯ ಹೇಳಿಕೆಯನ್ನು ಕೊಡತಕ್ಕಂತಹ ರಾಜಕಾರಣಿಗಳನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಯಾರು ಯಾವ ಹೇಳಿಕೆಯನ್ನು ಕೊಡಬೇಕು ಅನ್ನೋದನ್ನು ಪಕ್ಷ ನಿರ್ಧಾರ ಮಾಡುತ್ತೆ. ನಮ್ಮ ಸಂಘಟನೆ ಇಟ್ಟಿರ್ತಕ್ಕಂಥ ಹೆಜ್ಜೆಗಳು ಮತ್ತು ನಮ್ಮ ಸಂಘಟನೆ ಕೈಗೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನಾವು ಬದ್ಧರಿದ್ದೇವೆ ಹೊರತು ರಸ್ತೆ ಬದಿಯಲ್ಲಿ ಹೋಗುವವರು ಒಂದೊಂದು ಮಾತನ್ನು ಹೇಳಿದರೆ ಅದಕ್ಕೆ ಬೆಲೆ ಕೊಡುವಂಥ ವ್ಯವಸ್ಥೆಯ ಅಗತ್ಯ ಇಲ್ಲ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ವಿಶೇಷವಾಗಿ ಪ್ರವೀಣ್ ನೆಟ್ಟಾರು ಹತ್ಯೆ ನಂತರ ಒಂದು ರೀತಿಯಲ್ಲಿ ಬಿಜೆಪಿ ವಿರುದ್ಧ ಕೆಂಡ, ಆಮೇಲೆ ಯಾರ್ಯಾರಿಗೂ ಟಿಕೆಟ್ ಕೊಟ್ಬಿಟ್ಟು ಅಲ್ಲಿ ಪುತ್ತೂರಲ್ಲಿ ಇವರು ಕೊಟ್ಟಿದ್ರೆ ಏನೂ ಆಗ್ತಾ ಇರಲಿಲ್ಲ. ಸರ್, ಇದೇ ಕಾರಣಕ್ಕೆ ಮಾಜಿ CM ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ದೊರೆದಾಗ ಒಂದು ಸುದ್ದಿಗೋಷ್ಠಿ ಮಾಡಿದಾಗ ಹೇಳಿದ್ರು, ಅವರು ಬಿಜೆಪಿ ಎಲ್ಲೆಲ್ಲಿ ತಪ್ಪು ಮಾಡ್ಕೊಂಡು ಗೆಲ್ಲೋ ಕುದುರೆಗಳನ್ನ ಬಿಟ್ಟು ಯಾರ್ಯಾರಿಗೂ. ಆಮೇಲೆ ದಕ್ಷಿಣ ಕನ್ನಡದಲ್ಲಿ ಅನೇಕ ಹಿಂದೂ ಪ್ರಮುಖ ನಾಯಕರು ತುಂಬ ಜನ ಇದ್ದಾರೆ. ಹೌದು, ವಾಲ್ಕೆ ಅಂತಿದ್ರು, ಆಮೇಲೆ ಸತ್ಯಜಿತ್ ಸುರತ್ಕಲ್ ಅವರೆಲ್ಲ ಎಂಥ ಹೋರಾಟಗಾರರು ಅವರೆಲ್ಲ. ಆಯ್ತಪ್ಪ, ನಿಮಗೆ MLA ಮಾಡೋಕ್ಕಾಗಲ್ವಾ, MP ಮಾಡೋಕ್ಕಾಗಲ್ವಾ, ಒಂದು MLC ಮಾಡಿ ಅವ್ರನ್ನ ಸಮಾಧಾನ ಪಡಿಸಿ ಅಲ್ವಾ, MLC ಮಾಡಿ ಅವ್ರನ್ನ. ಆಮೇಲೆ ಈಗ ಅರುಣ್ ಪುತ್ತಿಲ ಕಳ್ಕೊಂಡ್ರೆ ಅರುಣ್ ಪುತ್ತಿಲಾಗ ಏನ್ರಿ ಕಳ್ಕೊಂಡೇನೋ, ಏನೂ ಆಗಬೇಕಾಗಿಲ್ಲ. ಅರುಣ್ ಪುತ್ತಿಲ ಕಳ್ಕೊಂಡು ಆದರೆ ಸಂಘಟನೆಗೆ ತೊಂದರೆ ಆಗುತ್ತೆ. ಸಂಘಟನೆ ಮತ್ತೊಬ್ಬರನ್ನು ರೆಡಿ ಮಾಡ್ಬೋದು, ಅದು ಬೇರೆ ವಿಚಾರ. ಆದರೆ ಕಾಂಗ್ರೆಸ್ ಕೂಡ ಬೇರೆ ಬೇರೆ ಪಕ್ಷಗಳು ಕೂಡ ರೆಡಿ ಆಗ್ತಾ ಇದೆ, ಅಲ್ಲಿ ಬೇರೆ ಬೇರೆ ಪಕ್ಷಗಳು ಕೂಡ ರೆಡಿ ಆಗ್ತಾ ಇದೆ. ಅರುಣ್ ಪುತ್ತಿಲ ಅರುಣ್ ಪುತ್ತಿಲ ಅವರು ಸ್ವಲ್ಪ ಜಾಸ್ತಿನೇ ಕೇಳ್ತಿದ್ದಾರೆ ನಮಗೆ. ಅಂದರೆ ದಕ್ಷಿಣ ಕನ್ನಡ ಲೋಕಸಭಾ ಟಿಕೆಟ್ ನೀಡಬೇಕು, ಅಧ್ಯಕ್ಷ ಸ್ಥಾನಕ್ಕೆ ಬೇಡಿಕೆ, ಅದು ಚರ್ಚೆಗಳಾದಾಗ ಜಾಸ್ತಿ ಇಟ್ಟಿರ್ತಾರೆ. ಆದರೆ ಕೂತು ಮಾತಾಡೋದು ಕಡಿಮೆ ಆಗುತ್ತೆ ಅಂತೇಳಿ. ಆಮೇಲೆ ಇವ್ರದೆಲ್ಲ ಆಂತರಿಕವಾಗಿ ಇವರು ಹಿಂದೂಗಳೇ, ಅಂದರೆ ಹಿಂದುತ್ವನೇ ಇವ್ರದ್ದು. ಇವ್ರಿಗೆ ನಾನು ಹೇಳಿದ್ನಲ್ಲ, ಇವರನ್ನ ಹಿಂದುತ್ವ ಬಿಟ್ಟು ಬೇರೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಥರ ಒರಿಜಿನಲ್ ಸಂಘ ಪರಿವಾರದಿಂದ ಬಿಜೆಪಿಯಿಂದ ಅಲ್ಲಿಯ ಕಾರ್ಯಕರ್ತರುಗಳು ಅರುಣ್ ಪುತ್ತಿಲ ಅವ್ರ ಜೊತೆ ಅಷ್ಟು ಸ್ಟ್ರಾಂಗ್ ಆಗಿ ನಿಲ್ತಾರೆ ಅಂತಂದರೆ ನಾನು ಯಾವತ್ತೂ ನೋಡಿಲ್ಲ. ಯಾರಾದರೂ ಈಗ ಇವರಿದ್ರಲ್ಲ, ಯಾರು
ಮಹೇಂದ್ರ ಕುಮಾರ್ ತೀರ್ಕೊಂಡ್ಬಿಟ್ರಲ್ಲ, ಮಹೇಂದ್ರ ಕುಮಾರ್ ಹೊರಗೆ ಬರೋವಾಗ ಅವ್ರ ಜೊತೆ ಯಾರೂ ಬರಲಿಲ್ಲ. ನಾನೊಮ್ಮೆ ನಳಿನ್ ಕುಮಾರ್ ಕಟೀಲ್ ಅವ್ರ ಹತ್ರ ಕೇಳಿದೆ, ಯಾಕೆ ಸರ್ ಹಿಂಗೆ ಒಳ್ಳೆ ನಾಯಕ ಆಗಿದ್ರಲ್ಲ, ನೋಡಿ ನಾವು ಸಂಘ ದೊಡ್ಡವರು ಹೇಳಿದಂಥ ಆದೇಶಗಳನ್ನು ಪಾಲಿಸುವಂಥ ಕೆಲಸವನ್ನು ನಾವು ಮಾಡಬೇಕು, ನಾವು ಅದಕ್ಕೆ ವ್ಯತಿರಿಕ್ತವಾಗಿ ಹೋದರೆ ನಾವು ಎಲ್ಲೂ ನಿಲ್ಲೋದಿಲ್ಲ ಅಂತೇಳಿ. ಸೊ ಹಾಗಿದ್ದಾಗ ಇದೆಲ್ಲವೂ ಗೊತ್ತಿದ್ದು ಕೂಡ ಅರುಣ್ ಪುತ್ತಿಲ ಅವ್ರ ಜೊತೆ ಇಷ್ಟು ಜನ ಇದ್ದಾರೆ ಅಂತ ಹೇಳುವಾಗ ಸ್ವತಃ BJP ಅರ್ಥ ಮಾಡ್ಕೋಬೇಕು ಅದನ್ನು. ಅವರ ಡಿಮಾಂಡ್ಗಳು ಜಾಸ್ತಿ ಇರ್ಬೋದು, ಸ್ವಲ್ಪ ಪುಸಲಾಯಿಸಿ ಅದಕ್ಕೆ ಒಳಗೆ ಕರ್ಕೊಳ್ಳೋದೇ ಇದ್ದರೆ BJPಗೆ ತೊಂದರೆ. ನೆಕ್ಸ್ಟ್